ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಜಾ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಎಂತ ಗೊತ್ತುಂಟಾ, ಇವತ್ತು ಸ್ಪೆಷಲ್. ಇಲ್ಲಿ ಬನ್ನಿ ಹೇಳ್ತೇನೆ. ಇದು ನೋಡಿ, ಬಾಯ್ಲ್ಡ್ ರೈಸ್ ನೆನೆಸಿಟ್ಟದ್ದು ನಿನ್ನೆ ರಾತ್ರಿ. ಎಂತ ಮಾಡಲಿಕ್ಕೆ ಗೊತ್ತುಂಟಾ, ಸೇಮೆ ದಡ್ಡೆ ಮಾಡಲಿಕ್ಕೆ, ಶಾವಿಗೆ. ಬಾಯ್ಲ್ಡ್ ರೈಸ್ ಇದ್ದು ಶಾವಿಗೆ ಮಾಡುವ ಅಂತ. ಯಾವುದ್ರಲ್ಲೇ ಗೊತ್ತುಂಟಾ ಹೇಳ್ತೇನೆ, ಇಲ್ಲಿ ಬನ್ನಿ. ಇಲ್ಲಿ ಆಲ್ರೆಡಿ ಬೆಂಕಿ ಮಾಡಿ ಆಗಿದೆ, ಅದು ಉಂಡೆ ಮಾಡಿ ಬಾಯ್ಲ್ ಮಾಡಲಿಕ್ಕೆ. ಇಲ್ಲಿ ನೋಡಿ, ಇದರಲ್ಲಿ ಮಾಡುವುದು. ಇದಕ್ಕೆ 50 ವರ್ಷ ಆಯ್ತಂತೆ. ಇದು ಯಾರೆಲ್ಲ ಮನೆಯಲ್ಲಿ ಉಂಟು, ಈಗೆಲ್ಲ ಬೇರೆ ಟೈಪ್ ಅದೆಲ್ಲ ಬಂದಿದ್ದಲ್ಲ, ಹೀಗೆ ತಿರುಗಿಸೋದು. ಇದು ಓಲ್ಡ್ ಆಯ್ತಾ, ನಮ್ಮ ಮನೆಯಲ್ಲಿ ಇದ್ದದ್ದು 50 years ಬ್ಯಾಕ್ ಇತ್ತು. ಇದಕ್ಕೆ 50 ವರ್ಷ ಆಯ್ತಂತೆ. ನಾನು ಡ್ಯಾಡಿ ಹತ್ರ ಹೇಳಿದೆ ಎಷ್ಟು ವರ್ಷ ಆಯ್ತಂತೆ. 50 ವರ್ಷ ಆಯ್ತಂತೆ. ಇಲ್ಲಿ ನೋಡಿ, ಇಲ್ಲಿ ಹತ್ತಿರ ಬಂದು ತೋರಿಸಿ, ಕರೆಕ್ಟ್ ತೋರಿಸಿ. ಇದು ಫುಲ್ ಮರದ್ದಾಯ್ತಾ ನೋಡಿ. ಇಲ್ಲಿ ಒಂದು ಅದ್ರದ್ದು ಇದು ಬರ್ತದೆ, ಇಲ್ಲಿ ತೋರಿಸ್ತೇನೆ ನೋಡಿ. ಇದಕ್ಕೆ ಆಯಿಲ್ ಹಾಕಿ ಇಲ್ಲಿ ಫಿಕ್ಸ್ ಮಾಡೋದು, ಎಣ್ಣೆ ಹಾಕಿ. ಮತ್ತು ಇದರೊಳಗೆ ಹಾಕಿ ಇದನ್ನು ಒಬ್ಬರು ಬೇಕು ಇದು ಒತ್ತಲಿಕ್ಕೆ. ಇದನ್ನು ಹೀಗೆ ಒತ್ತುದು, ಒಂದು ಜನ ಬೇಕು. ಹೀಗೆ ಮೊದಲಿನ ಬಾಲ್ ಇತ್ತು ನೋಡಿ ಹಾಗೆ. ಓಕೆ, ನಾವೀಗ ಬೇಗ ಕಡೆಯುವ. ಬೇಗ ಕಡೆದು ಮತ್ತು ಉಂಡೆ ಮಾಡುವಾಗ ಸಿಗ್ತೇನೆ ನಿಮಗೆ. ಓಕೆ, ಬಾಯ್ ಬಾಯ್. ಎಂತ ಗೊತ್ತುಂಟಾ, ನಾನು ತೆಂಗಿನಕಾಯಿ ತುರಿಯುತ್ತಾ ಇದ್ದೇನೆ. ಇದು ಶಾವಿಗೆ ಮಾಡಿದ ಮೇಲೆ ಅದಕ್ಕೆ ತಿನ್ನಲಿಕ್ಕೆ ಯಾವುದರಲ್ಲಿ, ತೆಂಗಿನ ಹಾಲಿನಲ್ಲಿ. ಓಕೆ, ಮತ್ತು ಸ್ವಲ್ಪ ಆನಿಯನ್ ಕಟ್ ಮಾಡಿ ಮೇಲೆ ಹಾಕಿ ತಿನ್ನಬೇಕು. ಸೂಪರ್ ಕಾಂಬಿನೇಷನ್ ಆಯಿತಾ. ಈಗ ನಾನು ಬೇಗ ತುರಿದು ತೆಂಗಿನಕಾಯಿಯನ್ನು ಮತ್ತು ಸಿಗ್ತೇನೆ. ಓಕೆ, ಬೇಗ ಬೇಗ ಮಾಡಿ. ಇಲ್ಲಿ ನೋಡಿ, ಇದು ಅಕ್ಕಿ ಕಡೆದಾಯಿತು. ಈಗ ಇದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು, ಅಂದರೆ ಉಂಡೆ ಮಾಡಲಿಕ್ಕೆ ಬರಬೇಕಲ್ಲ. ಸ್ವಲ್ಪ ಆಯಿಲ್ ಹಾಕಿ ಗಟ್ಟಿ ಮಾಡೋದು ಈಗ. ಮತ್ತು ಇಲ್ಲಿ ತೆಂಗಿನಕಾಯಿ ತುರಿದಿಟ್ಟಾಯಿತು, ತೆಂಗಿನ ಹಾಲು ತೆಗಲಿಕ್ಕೆ. ಓಕೆ, ಈಗ ಇಲ್ಲಿ ನನ್ನ ಅಣ್ಣ ಅದನ್ನು ಕಡೆದ ಅಕ್ಕಿಯನ್ನು ಗಟ್ಟಿ ಮಾಡ್ತಾ ಇದ್ದಾನೆ. ಸ್ವಲ್ಪ ಆಯಿಲ್ ಹಾಕಿ ಗಟ್ಟಿ ಮಾಡಿದಾಯಿತು. ಸ್ವಲ್ಪ ಹೀಗೆ ಉಂಡೆ ಮಾಡಲಿಕ್ಕೆ ಬರಬೇಕು. ಮತ್ತು ಅದು ಉಂಡೆ ಮಾಡಿ ಮಾಡಿ ತೊಂದರಲ್ಲಿ ಹಾಕೋದು. ಅಕ್ಕ ಕಾಲ ಮುಂಚೆ ತೊಂದರೆ ಆಗ ತುಕಾಯಿ ಗೊತ್ತು, ನಾವು ಇದರಲ್ಲಿ ಹಾಕೋದು. ಇಲ್ಲಿ ಬೆಂಕಿ ಆಲ್ರೆಡಿ, ಬೆಂಕಿ ಯಾವ ಕಾಲದಲ್ಲಿ ಆಗಿದೆ ಆಯಿತಾ. ಬೆಂಕಿ ಮಾಡಿದ್ದು ಬೇಗ ಆಯಿತು ಮಾತ್ರ. ಹಾಗೆ ಇವತ್ತು ಸ್ಪೆಷಲ್ ಸೆಮೆದಡ್ಡೆ ಶಾವಿಗೆ. ಯಾರ ಮನೆಯಲ್ಲಿ ಇದು ಉಂಟು ಈ ಟೈಪ್ ಇದ್ದು ಶಾವಿಗೆ ಮಾಡುವುದು ಮೆಷಿನ್? ನೀವು ಇದನ್ನು ನೋಡಿದ್ದೀರಾ ಅಲ್ಲ, ಫಸ್ಟ್ ಟೈಮ್ ನೋಡೋದಾ? ಕಮೆಂಟಲ್ಲಿ ಹೇಳಿ ಆಯಿತಾ. ಓಕೆ, ನೋಡಿ ಹೀಗೆ ಗಟ್ಟಿ ಮಾಡೋದು. ಆಲ್ರೆಡಿ ಆಯಿತು, ಉಂಡೆ ಮಾಡಲಿಕ್ಕೆ ಬರ್ಬೋದು. ಇಲ್ಲಿ ನೋಡಿ, ನಾನು ತೆಂಗಿನ ಹಾಲು ತೆಗಲಿಕ್ಕೆ ಬೆಲ್ಲವನ್ನು ಗುದ್ದಿ ಇಟ್ಟೆ. ಮತ್ತು ಆನಿಯನ್ ಹಾಕಿ ತಿನ್ನಬೇಕು ತಿನ್ನುವಾಗ. ಮತ್ತು ಏಲಕ್ಕಿ ಮತ್ತು ತೆಂಗಿನಕಾಯಿ ಕಡೆದು ಹಾಲನ್ನು ಇದಕ್ಕೆ ಹಾಕಿದ್ರೆ ಆಯಿತು. ಮತ್ತು ತಿನ್ನುವಾಗ ಇದನ್ನು ಹೀಗೆ ಗಾರ್ನಿಷ್ ಮಾಡಿದರೆ ಆಯಿತು, ಸೂಪರ್ ಆಗ್ತದೆ. ಈಗ ರಪ್ಪ ನಾವು ತೆಂಗಿನ ಹಾಲು ತೆಗುವ. ಅಣ್ಣ ಆಲ್ರೆಡಿ ಉಂಡೆ ಮಾಡಿ ಹಾಕ್ತಾ ಇದ್ದಾನೆ. ಇದನ್ನು ಒಂದೊಂದು ಎಲೆಯಲ್ಲಿ ಫೋಲ್ಡ್ ಮಾಡಿ ತೊಂದರಲ್ಲಿ ಇಡುವ ಅಂತ. ಹಾಗೆ ಎಷ್ಟು ಆಗ್ತದೆ ನೋಡುವ. ಎಲ್ಲಿ ನೋಡಿ, ಇಲ್ಲಿ ತೋರಿಸಿ. ಉಂಡೆ ಮಾಡಿ ಆಯಿತು. ಈಗ ಒಂದೊಂದು ಉಂಡೆ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಇಡುವ ಅಂತ. ಇಲ್ಲದ್ರೆ ಒಂದಾಗಿ ಒಂದು ಸ್ಟಿಕ್ ಆದರೆ ಮತ್ತು ತೆಗಲಿಕ್ಕೆ ಆಗೋದಿಲ್ಲ. ಹಾಗೆ. ಮತ್ತು ಯಾರಿಗೆಲ್ಲ ಸೇಮೆ ದಡ್ಡೆ ಇಷ್ಟ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಬೇರೆ ಎಲೆಯಲ್ಲಿ ಸಹ ಫೋಲ್ಡ್ ಮಾಡಿ ಇಡ್ತಾರಂತೆ, ಹೆಸರು ಗೊತ್ತುಂಟ ನಿಮಗೆ? ಮತ್ತು ಡ್ಯಾಡಿ ಹೇಳಿದರೆ ಹೇಳ್ತೇವೆ ಯಾವ ಎಲೆಯಲ್ಲಿ ಅಂತ. ಮತ್ತು ನಿಮ್ಮ ಮನೆಯಲ್ಲಿ ಯಾವ ಟೈಪ್ ಸೇಮೆ ದಡ್ಡೆ ಮಾಡೋದು ಹೇಳಿ ಆಯಿತಾ. ಯಾವ ಬೇರೆ ಸ್ಟೈಲಲ್ಲಿ ಒಬ್ಬೊಬ್ಬರು ಇದು ಕೆಲವರು ಉಂಟಲ್ಲ, ಅದು ಎಂತ ಹೇಳ್ತಾರೆ, ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇದು ಮಾಡೋದು, ಗಟ್ಟಿ ಮಾಡೋದಕ್ಕಿಂತ
ಅದು ಸ್ವಲ್ಪ ಲಾಂಗ್ ಆಗ್ತದೆ ಅಂತ ನಾನು ಮಾಡಲಿಲ್ಲ. ಒಂದು ಬಟ್ಟೆಯಲ್ಲಿ ಎಲ್ಲ ಹಿಟ್ಟನ್ನು ನಾವು ಇದು ಅಕ್ಕಿಯನ್ನು ಕಡಿತೇವೆ ನೋಡಿ, ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಬಾಯ್ಲ್ ಬರುವ ತನಕ ಇಡ್ತಾರೆ. ಮತ್ತು ಸಹ ಅದನ್ನು ಉಂಡೆ ಮಾಡ್ಬೋದು, ಆ ಟೈಪ್ ಸಹ 2 ಸಿಸ್ಟಮ್ ಉಂಟು. ಓಕೆ, ನಾನು ಯಾವುದು ಈಸಿ ಆಗ್ತದೆ ಅದು ಮಾಡಿದೆ ಆಯಿತಾ. ಹಾಗೆ ನಾನೀಗ ಡ್ಯಾಡಿ ಹತ್ರ ಕೇಳಿದೆ, ಅದು ಡ್ಯಾಡಿ ಹೇಳಿದ್ರು ಸಂಪಾಗೆ ಅದು ಎಲೆಯಲ್ಲಿ ಅಂತೆ. ನಮ್ಮಾಚೆ ಅಷ್ಟಮಿಗೆಲ್ಲ ಮೂಡೆ ಪೇರ್ ಮತ್ತು ಸೇಮಿಗೆಲ್ಲ ಸೇಮೆದಡ್ಡೆಲ್ಲ ಮಾಡ್ತಾರೆ. ನಿಮ್ಮಾಚೆ ಎಂತ ಹೇಳೋದು ಸೇಮೆದಡ್ಡೆಗೆ? ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಶೇವೆ ಹೇಳ್ತಾರೆ ಮತ್ತು ಸೇಮೆದಡ್ಡೆ ಹೇಳ್ತಾರೆ. ಹಾಗೆ ಅದರಲ್ಲಿ ಇದು ಫೋಲ್ಡ್ ಮಾಡಿಟ್ರೆ ಭಾರಿ ಪರಿಮಳ ಅಂತೆ. ನಾನು ಮತ್ತು ಅದು ನಿಮಗೆ ತೋರಿಸ್ತೇನೆ. ಎಲೆ ಅಲ್ಲ, ಅದು ಮರ ತೋರಿಸ್ತೇನೆ, ನಮ್ಮ ಮನೆಯಲ್ಲಿ ಉಂಟು. ಓಕೆ, ನಾವೀಗ ಅರ್ಜೆಂಟಿಗೆ ಯಾವಾಗ ಸಹ ಮಾಡಿ ತಿನ್ಬೋದಲ್ಲ, ಹಾಗೆ ನಾವು ಯೂಸ್ ಮಾಡುವ ಅಂತ. ಆಯಿತು, ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಾಯ್ಲ್ ಆಗಲಿ ಮತ್ತು ಸ್ಟಾರ್ಟ್ ಮಾಡುವ ರಪ್ಪ. ಇಲ್ಲಿ ನೋಡಿ, ತೆಂಗಿನ ಹಾಲು ತೆಗೆದು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆಯಿತು, ರೆಡಿ. ಇಲ್ಲಿ ಈರುಳ್ಳಿ ಕಟ್ ಮಾಡಿ ರೆಡಿ ಆಯಿತು. ಗೆರಾಸೆ ರೆಡಿ, ಗೆರಾಸೆ ಇಲ್ಲಿ ನೋಡಿ, ಇದು ತಡಪೆ, ಸಾರಿ ತಡಪೆ ತುಳು ಅಲ್ಲಿ ಅಂತ, ಗೆರಾಸೆ ಅಂತೆ ಕನ್ನಡದಲ್ಲಿ. ಇದರ ಮೇಲೆ ಈಗ ಸೇಮೆದಡ್ಡೆ ಶಾವಿಗೆ ಹಾಕುದು. ಈಗ ಫಸ್ಟ್ ಇದರ ಮೇಲೆ ಹಾಕಲಿಕ್ಕೆ ಎಲೆ ಹಾಕ್ಬೇಕಲ್ಲ, ಸೊ ಎಲೆ ಇದರ ಮೇಲೆ ಶಾವಿಗೆ ಹಿಡಿದು ಈಗ ಹಾಕುದು. ಅದನ್ನ ನಿಮಗೆ ತೋರಿಸ್ತೇನೆ. ಓಕೆ, ಎಂತ ಗೊತ್ತುಂಟಾ, ಇದು ಇಲ್ಲಾದರೆ ಸ್ಟಿಕ್ ಆಗ್ತದಲ್ಲ ಇದರೊಳಗೆ ಶಾವಿಗೆ ಇದು ಉಂಡೆ ಹಾಕುವಾಗ. ಅದಕ್ಕೆ ಒಳ್ಳೆ ಮಾಡಿ ಆಯಿಲ್ ಹಚ್ಚಬೇಕು, ಎಣ್ಣೆ ಹಚ್ಚಬೇಕು. ಓಕೆ, ಆಗ ಎಂತ ಸಹ ಸ್ಟಿಕ್ ಆಗುವುದಿಲ್ಲ. ಇದು ತಾಮ್ರ ಚಮೆ, ಇದು ತಾಮ್ರ. ಈಗೇನು ತಾಮ್ರ ಎಲ್ಲ ವಾಪಸ್ ಬರ್ತಾ ಉಂಟು ಅಲ್ಲ, ಇಲ್ಲಿಗೆ ಮತ್ತು ಇಲ್ಲಿಗೆ ಒಳ್ಳೆ ಮಾಡಿ ಆಯಿಲ್ ಹಾಕಬೇಕು. ಓಕೆ, ಎಲ್ಲ ರೆಡಿ ಆಯಿತು. ಶಾವಿಗೆ ಒತ್ತುದು ತಿನ್ನೋದು ಎರಡೇ ಕೆಲಸ ಬಾಕಿ. ಅದಾದಮೇಲೆ ನಿಮಗೆ ಅದು ಮರ ತೋರಿಸಲಿಕ್ಕೆ ಕರ್ಕೊಂಡು ಹೋಗಿ ಉಂಟು. ಯಾವುದು ಮರ? ಸಂಪಂಗಿ ಮರ. ಓಕೆ, ನಾನು ಹೇಳಿದಲ್ಲ ಆಯಿಲ್ ಹಾಕಬೇಕಂತ. ಒಳ್ಳೆ ಆಯಿಲ್ ಹಾಕಿ ಆಯಿತು. ಈಗ ಇಲ್ಲಿ ಫಿಕ್ಸ್ ಮಾಡುವ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಗ್ರಿಪ್ ಉಂಟು, ಅದಕ್ಕೆ ಹೀಗೆ ಹಾಕಿ ಅಬ್ಬಾ, ಹೀಗೆ ಹಾಕಿ ಹೀಗೆ ತಿರುಗಿಸ್ಬೇಕು ಈಚೆ. ಬಾಯ್ಲ್ ಆಗಿದೆ ಅಂತ ನೋಡುವ. ನೋಡಿ, ಹೀಗೆ ತೆಗೆದು ಇಲ್ಲಿ ಹತ್ತಿರ ಬನ್ನಿ, ಹೀಗೆ ಹಾಕುದು. ಓಕೆ, ಹಾಂ, ಕ್ಲೋಸ್. ಹೀಗೆ ಅದು ನೆಕ್ಸ್ಟ್ ನೋಡಿ, ಒಂದು ಶಾವಿಗೆ ಆಯಿತು, ರೆಡಿ. Rolling down the strip with the top peeled back. Sunshine beaming, yeah, the west where it's at. Ooh, yeah. Palm trees swaying, cool breeze in the mix. Say what? Sidewalk popping, got my sneakers doing tricks. Woo. Hey, we riding real smooth, so smooth. California grooves, west side, ooh yeah. BBQs fired up, bring your crew. Come through. Retro vibes, it's what we do. Check it out. Beats on the track, got us feeling real good. Talk to 'em. ಇಲ್ಲಿ ನೋಡಿ, ಹೀಗೆ
ಆನಿಯನ್ ಹಾಕೋದು. ಓಕೆ, ಮತ್ತೊಂದು ಒಳ್ಳೆ ಮಿಕ್ಸ್ ಕೊಡೋದು. ಇಲ್ಲಿ ನೋಡಿ ಆಲ್ರೆಡಿ ಶಾವಿಗೆ ಆಯಿತು. ಹಾಕೋದು, ತಿನ್ನೋದು, ದಾಲ್. ಎಲ್ಲ ಆಯಿತು, ಈಗ ತಿನ್ನೋದು. ಹೀಗೆ ಇದು ಆನಿಯನ್ ಎಲ್ಲ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫುಲ್ ಹೀಗೆ ಸೂಪರ್. ನಿಮ್ಗೆ ಗೊತ್ತಿರ್ಬೋದು ಅಲ್ಲ, ಇದು ಸಹ ಒಂದು ನೆಕ್ಸ್ಟ್ ಲೆವೆಲ್ ಇದು ಕಾಂಬಿನೇಷನ್. ಶಾವಿಗೆ ಮಾಡಿ ತಿಂದು ಆಯಿತು. ಚಿಕನ್ ಗ್ರೇವಿಯಲ್ಲಿ ಸಹ ತಿಂದರೆ ಇನ್ನೂ ಸಹ ಸೂಪರ್ ಆಗ್ತದೆ ಆಯಿತಾ. ಕೊಕೊನಟ್ ಮಿಲ್ಕ್ ಜೊತೆ ಮತ್ತು ಕೋಳಿ ಸಾರಿನ ಜೊತೆ ಸೂಪರ್ ಹೆವೆನ್. ಈಗ ನಾನು ನಿಮಗೆ ಸಂಪಗೆದ್ದು ಮರ ತೋರಿಸ್ತೇನೆ ಅಂತ ಹೇಳಿದಲ್ಲ, ಇವತ್ತಿಗೆ ನಾನು ನಿಮಗೆ ಹೇಳಿದಲ್ಲ ಸಂಪಗೆದ್ದು ಮರ ತೋರಿಸ್ತೇನೆ ಅಂತ. ಇದೇ ಸಂಪಗೆದ್ದು ಮರ, ಸಂಪಗೆದ್ದು ಎಲೆ. ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ ಎಲೆ. ಈ ಎಲೆಯಲ್ಲಿ ಫೋಲ್ಡ್ ಮಾಡಿ ಇಡುವುದಂತೆ, ಒಳ್ಳೆ ಪರಿಮಳ ಅಂತೆ. ಮತ್ತು ಆ ಸಂಪಗೆ ಮರದ್ದು ಹೂ ನೋಡಿ, ಇಲ್ಲಿ ನೋಡಿ, ಸೂಪರ್ ಪರಿಮಳ ಆಯಿತಾ ನೋಡಿ, ಚೆಂದ ಕಾಣ್ತಾನಲ್ಲ. ಹಾಂ ಓಕೆ, ಇಲ್ಲಿ ನೋಡಿ ಎಷ್ಟು ಹೂ ಬಿದ್ದಿದೆ ನೋಡಿ. ಅದು ಝೂಮ್ ಮಾಡಿ ತೋರಿಸಿ ಅಂತೆ. ಹೂ ಕಾಣ್ತದಾ? ಓಕೆ ಸಾಕು, ಇಲ್ಲಿ ತೋರಿಸಿ, ಝೂಮ್ ಮಾಡಿದ್ದು ಸಾಕು, ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಮೇಲೆ ಉಂಟು ಹೂ ನೋಡಿ, ಇದೆ ಗೊತ್ತಿರ್ಬೋದು ಎಲ್ಲರಿಗೆ ಆಯಿತಾ. ನಾನು ನಿಮಗೆ ಗೊತ್ತಿಲ್ಲ ಅಂತ ಹೇಳೋದಲ್ಲ, ನಾನು ನಿಮಗೆ ಜಸ್ಟ್ ತೋರಿಸುವುದು, ಹೇಳೋದು ಅಷ್ಟೇ. ಚೆನ್ನಾಗಂತದಲ್ಲ. ಬನ್ನಿ ನಾನು ನಿಮಗೆ ಮಾವಿನ ಹಣ್ಣು ತೋರಿಸ್ತೇನೆ. ಇಲ್ಲಿ ಬನ್ನಿ. ಇದು ಯಾವುದ್ರದ್ದು ಮರ ಗೊತ್ತುಂಟಾ? ಓಂಟೆ ಪುಲಿ ಹೇಳ್ತಾರಲ್ಲ, ತಕಾಲೆ ಮುಂಚೆ ಓಂಟೆ ಪುಲಿ ನಿಮ್ಗೆ ಗೊತ್ತುಂಟು? ಅದು ಹೀಗೆ ಇದು ಮೀನು ಸಾರಿಗೆಲ್ಲ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಈ ಸಲ ಆಗಿಲ್ಲ. ಓ ಹಾಗಿದೆಯಾ? ಅದು ಇಲ್ಲ ಮಾರ, ಒಯ್ಗಿ ಓಡ್ತೇವೆ ಕಾಬಳೆ ನನಗಾಗ್ತದೆ. ಏನು ಗೊತ್ತುಂಟಾ? ಸಾಕು ಹಂಗೆ ನಂತು ದಿವಸ ಹಂಗೆ ಒಯ್ ಇಲ್ಲೇನು ಕಟ್ಟ ಹಂಗಾಡಿಸ್ತು ನೋಡಿ. ಮರ ತೋರಿಸಿ, ಮರ ನೋಡಿ ಎಷ್ಟು ನೋಡಿ. ಇದರಲ್ಲಿ ಓಂಟೆ ಪುಲಿ ಹಾಕಿ ಈ ಸಲ ಇದು ಸಣ್ಣ ಸಣ್ಣ ಆಗಿತ್ತಾಯ್ತಾ, ತುಂಬ ಆಗಿದೆ, ಬಿದ್ದೋಯ್ತು. ಒಂದು ವೇಳೆ ಆದರೆ ನಾನು ನಿಮಗೆ ತೋರಿಸ್ತೇನೆ ಆಯಿತಾ. ಇಲ್ಲಿ ಬನ್ನಿ, ನಾನು ಮಾವಿನ ಹಣ್ಣು ತೋರಿಸ್ತೇನೆ. ವಿಡಿಯೋ ಹೇಗೆ ಆಯಿತು? ಇಷ್ಟ ಆಯಿತಾ? ಇಷ್ಟ ಆಗಲೇಬೇಕು ನಿಮಗೆ ಇದು ಇವತ್ತಿನ ವಿಡಿಯೋ ಅಲ್ಲ. ನೀವು ಫಸ್ಟ್ ಟೈಮ್ ನೋಡೋದಾದ್ರೂ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ, ನನಗೆ ಖುಷಿ ಆಗ್ತದೆ. ಅದು ಶೇವಿಗೆ ಮಾಡೋದು ಮಿಷಿನ್ ಮರದ್ದು ಫಸ್ಟ್ ಟೈಮ್ ನೋಡೋದಾದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಇದು ಶಿರ್ವಾಕಶಿ ಮಾವಿನ ಹಣ್ಣು ಗುಡ್ಡ ಏನಕ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಈ ವರ್ಷ ಸೈಜ್ ತುಂಬ ಸಣ್ಣ ಆಯಿತು, ಗೊತ್ತಿಲ್ಲ ಹೇಗೆ ಅಂತೇಳಿ, ದೊಡ್ಡ ದೊಡ್ಡ ಆಗ್ತದೆ. ಇಲ್ಲೆಲ್ಲ ತೋರಿಸಿ ಮಾವಿನ ಹಣ್ಣು. ಆಯಿತಾ? ಸಾಕು. ಓಕೆ, ಇವತ್ತಿಗೆ ಇಷ್ಟೇ. ನಾನು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ. ನಮಗೀಗ ಇಲ್ಲಿ ಹೋಗ್ಲಿಕ್ಕೆ ಉಂಟು ಗೊತ್ತುಂಟಾ? ಇರ್ಮಿಜಿ ಶಿರ್ವಾದ ನೆಕ್ಸ್ಟ್ ಡೇ ಸಿಗ್ತದಲ್ಲ ಚರ್ಚ್,
ಪದಾವ್ ಹತ್ರ ಅಲ್ಲಿದ್ದು ಫೀಸ್ಟ್, ಅಲ್ಲಿ ಹೋಗಿ ಜಸ್ಟ್ ಹೋಗಿ ಕ್ಯಾಂಡಲ್ ಹೊತ್ತಿಸಿ ಬರುವ ಅಂತ. ಓಕೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಓಕೆ, ಹೇಳಿ ನನಗೆ ಹೇಗೆ ಆಯಿತಂತ, ಮತ್ತು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. Lots of love. Moga so, Dev bare karu.